ಬೈಲಹೊಂಗಲ್ ಉಪವಿಭಾಗದ ಕಿತ್ತೂರು ವೃತ್ತದ ದೊಡ್ಡವಾಡ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದ್ದ ಕೊಲೆ ಪ್ರಕರಣವನ್ನು ಪೊಲೀಸರು ಭೇದಿಸಿದ್ದು ಮೂವರು ಆರೋಪಿಗಳನ್ನು ಬಂಧಿಸಿದ್ದಾರೆ. ಆರಂಭದಲ್ಲಿ ಅನುಮಾನಾಸ್ಪದ ಸಾವು ಎಂದು ದಾಖಲಾಗಿದ್ದ ಪ್ರಕರಣ ತನಿಖೆಯ ವೇಳೆ ಕೊಲೆ ಎಂಬುದು ಬೆಳಕಿಗೆ ಬಂದಿದೆ. ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಅವರು ಮೇ 29ರಂದು ದೊಡ್ಡವಾಡ ಗ್ರಾಮದ ಜಮೀನೊಂದರಲ್ಲಿ ಫಕೀರಪ್ಪ ಮಲ್ಲಪ್ಪ ಕರ್ಕಿಸಾಲಿ ವಯಸ್ಸು 38 ಅವರ ಮೃತದೇಹ ಪತ್ತೆಯಾಗಿತ್ತು ಎಂದು ತಿಳಿಸಿದರು. ಆರಂಭದಲ್ಲಿ ಈ ಪ್ರಕರಣವನ್ನು ಅನುಮಾನಾಸ್ಪದ ಸಾವು ಎಂದು ದಾಖಲಿಸಿಕೊಂಡು ತನಿಖೆ ನಡೆಸಲಾಗಿತ್ತು. ಆದರೆ ಮೃತನ ಪತ್ನಿ ನೀಡಿದ ದೂರಿನ ಮೇರೆಗೆ ಸಿಸಿಟಿವಿ ದೃಶ್ಯಾವಳಿ ಹಾಗೂ ಇತರ ಸಾಕ್ಷ್ಯಾಧಾರಗಳನ್ನು ಪರಿಶೀಲಿಸಿದಾಗ ಇದು ಕೊಲೆ ಪ್ರಕರಣ ಎಂಬುದು ದೃಢಪಟ್ಟಿದೆ ಎಂದು ಹೇಳಿದರು. ದೊಡ್ಡವಾಡ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಮೇ 29ನೇ ತಾರೀಕು ಒಂದು ಡೆಡ್ ಬಾಡಿ ಒಂದು ಜಮೀನಲ್ಲಿ ಹುದುಕೇರಿ ಮತ್ತು ದೊಡ್ಡವಾಡ ಎರಡು ಗ್ರಾಮದ ಬಾರ್ಡರ್ ಮಧ್ಯದಲ್ಲಿರೋ ಒಂದು ಜಮೀನಲ್ಲಿ ಡೆಡ್ ಬಾಡಿ ಒಂದು ಸಿಕ್ಕಿದೆ. ಆ ಡೆಡ್ ಬಾಡಿಯಲ್ಲಿ ಸ್ಟಾಬಿಂಗ್ ಇಂಜುರಿಯೋ ಯಾವುದು ಕಾಣ್ತಾ ಇಲ್ಲ, ಕಾಲು ಮಾತ್ರ ಭಾಳಷ್ಟು ಟ್ವಿಸ್ಟ್ ಆಗಿದೆ. ಸೊ ಯಾರು ಡೆಡ್ ಬಾಡಿ ಅಂದರೆ ಚೆಕ್ ಮಾಡುವ ಸಂದರ್ಭದಲ್ಲಿ ಅದು ಫಕೀರಪ್ಪ ಎಂಬುದು ಕಂಡು ಬಂದಿರ್ತದೆ. ಸೊ ಫಕೀರಪ್ಪ ಇವರು 38 ವರ್ಷ, ಇವರು ಹೋಟೆಲಲ್ಲಿ ಕೆಲಸ ಮಾಡೋದು, ಕೂಲಿ ಕೆಲಸ ಮಾಡೋದು ಮಾಡ್ಕೊಂಡಿರ್ತಾರೆ. ಸೊ ಈ ಫಕೀರಪ್ಪ ವೈಫ್ ಇಂತಾಗ ನನ್ನ ಗಂಡನ ಮೃತಪಟ್ಟಿರೋದು 38 ವರ್ಷ, ಯಾವುದೇ ಕಾಯಿಲೆ ಯಾವುದೂ ಇಲ್ಲ, ಕಾಲು ತಿರುಗಿಸಿರ್ತದೆ, ಡೌಟ್ ಇದೆ ಅಂದ್ರೆ ಕೇಳಿ ಕಂಪ್ಲೇಂಟನ್ನು ಕೊಟ್ಟಿರ್ತಾರೆ. ಸೊ ಬಟ್ ಇಂಜುರೀಸ್ ವಿಸಿಬಲ್ ಆಗಿ ಕಾಣುವುದಕ್ಕೆ ಯಾವುದು ಕಂಡು ಇಲ್ಲ. ಕಾಲಲ್ಲಿ ದೊಡ್ಡ ಇಂಜುರೀಸ್, ಕಾಲು ಕಂಪ್ಲೀಟ್ ಆಗಿ 180 ಡಿಗ್ರಿ ಮಟ್ಟಕ್ಕೆ ಟ್ವಿಸ್ಟ್ ಮಾಡಿ ಇರುವುದು ಕಂಡು ಬಂದಿರುತ್ತದೆ. ಸೊ ಅದನ್ನು ನಾವು ಚೆಕ್ ಮಾಡೋ ಸಂದರ್ಭದಲ್ಲಿ ಅದು ಸುಮಾರು ಬೆಳವಾಡಿಲಿಂದ ಒಂದು 5-6 ಕಿಲೋಮೀಟರ್ ದೂರದಲ್ಲಿ ಇರುವ ಒಂದು ಜಮೀನಲ್ಲಿ ಸಿಕ್ಕಿದೆ. ಇನಿಷಿಯಲಿ ಎಲ್ಲ ಆ್ಯಂಗಲಲ್ಲಿ ಚೆಕ್ ಮಾಡೋಕ್ಕೆ ಶುರು ಮಾಡಿದ್ವಿ. ನಮಗೆ ಲೀಡ್ಸ್ ಸ್ವಲ್ಪ ಕಮ್ಮಿ ಇತ್ತು. ದೆನ್ ಅವರು ಹಿನ್ನೆಲೆಯನ್ನು ಚೆಕ್ ಮಾಡೋ ಸಂದರ್ಭದಲ್ಲಿ ಮೇ 15ನೇ ತಾರೀಕು ಹಾಲಪ್ಪ ಸಗದೇವಪ್ಪ ಜಾವಳಿ ಇವ್ರ ಕಡೆ ಒಂದು ನಾನು ಕುರಿ ಮೇಯಿಸೋಕ್ಕೆ ನಿಮ್ಮ ಜೊತೆಗೆ ಬರ್ತೇನೆಂದ್ರೆ ಹೇಳಿಬಿಟ್ಟು ಇವರ ಜೊತೆಗೆ ಒಂದು 10,000ವನ್ನು ಇಸ್ಕೊಂಡಿರ್ತಾರೆ. ಇವರು ಹುದುಕೇರಿ ವಿಲೇಜ್ ಅವರು ಇವರ ಕಡೆ ಒಂದು 10,000 ಇಸ್ಕೊಂಡು ಕುರಿ ಮೇಯಿಸೋಕ್ಕೆ ಬರ್ತೇನೆ ಅಂದರೆ ಒಪ್ಕೊಂಡಾದ್ಮೇಲೆ ಸ್ವಲ್ಪ ದಿವಸ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಕೆಲಸ ಮಾಡಿ ನಂತರ ವೈಫ್ ಬಂದ್ಬಿಟ್ಟು ನನ್ನ ಗಂಡನೇ ಯಾಕೆ ಇಲ್ಲಿ ಕುರಿ ಮೇಯಿಸೋಕ್ಕೆ ಕರ್ಕೊಂಡು ಬಂದಿದ್ದಾರೆ ಹೇಳಿ ಗಲಾಟೆ ಮಾಡ್ತಾರೆ. ಗಲಾಟೆ ಮಾಡಿ ಗಂಡನನ್ನು ಕರ್ಕೊಂಡು ಹೋಗ್ತಾರೆ. ಆ ಸಂದರ್ಭದಲ್ಲಿ 28ನೇ ತಾರೀಕು ಅದು ಮುಗಿದೋಗಿ ಒಂದು 8-10 ದಿವಸ ಆದಮೇಲೆ 28ನೇ ತಾರೀಕು ಸಾಯಂಕಾಲ ಮೃತಪಟ್ಟಿರುವ ಫಕೀರಪ್ಪ ಹಣ ಕೊಟ್ಟಿರುವ ಹಾಲಪ್ಪ ಸಗದೇವಪ್ಪನ್ನು ಮತ್ತೆ ಭೇಟಿ ಮಾಡ್ತಾರೆ. ಒಂದು ಕುಡಿಯೋದಕ್ಕೆ ಮತ್ತು ಆಲ್ರೆಡಿ 10,000 ತೊಗೊಂಡಿರ್ತಾರೆ. ಕುಡಿಯೋದಕ್ಕೆ ಇನ್ನೂ ಸ್ವಲ್ಪ ಹಣ ಕೊಡಿ ಅಂದರೆ ಇರುವಾಗ ಕುಡಿಯೋದಕ್ಕೆ ಸ್ವಲ್ಪ ಹಣ ಕೊಡಿ, ನಾನು ಮತ್ತು ಕುರಿ ಮೇಯಿಸೋಕ್ಕೆ ಬರ್ತೇನೆ ಅಂದರೆ ಇರುವಾಗ ಹಾಲಪ್ಪ ಹಣವನ್ನು ಕೊಡ್ತಾನೆ. ಹಾಲಪ್ಪ ಜೊತೆಗೆ ಅವತ್ತು ಮಂಜುನಾಥ್ ಪುಂಡಲಿಕಪ್ಪ ತಲ್ವಾರ್ ದೊಡ್ಡವಾಡ ವಿಲೇಜ್ ಇವನು ಕೂಡ ಜೊತೆಗೆ ಬೈಕಲ್ಲಿ ಹೋಗಿರ್ತಾನೆ. ಆಯಿತು, 3 ಜನ ಸೇರಿ ಕುರಿ ಮೇಯಿಸಕ್ಕೆ ಹೋಗೋಣ ಅಂದರೆ ಲಿಕ್ಕರ್ ಎಲ್ಲ ತಗೊಂಡು 3 ಜನ ಗಾಡಿಯಲ್ಲಿ ಹೋಗ್ತಾರೆ. ಅಲ್ಲಿ ಆಲ್ರೆಡಿ ಕುರಿ ಮೇಯಿಸ್ತಾ ಇರೋದು ಅರ್ಜುನ್ ಲಕ್ಕಪ್ಪ, ಚನ್ನಪ್ಪ ಗೊಳ್ಳ, ಈ 3 ಜನ ಮತ್ತು ಫಕೀರಪ್ಪ 4 ಜನ ಸೇರಿ ಅಲ್ಲಿ ಜಮೀನಲ್ಲಿ ಕುಡಿತಾ ಇರ್ತಾರೆ. ಕುಡಿತಾ ಇರುವ ಸಂದರ್ಭದಲ್ಲಿ ಗಲಾಟೆ ಆಗ್ತದೆ. ನೀವು 10,000 ಕೊಟ್ಟಿರೋದು ಕೊಟ್ಟಿಲ್ಲ ಮತ್ತು ಬಂದಿಲ್ಲ, ವಾಪಸ್ ಕೆಲಸಕ್ಕೆ ಬಂದಿಲ್ಲ ಅಂದರೆ ಇಲ್ಲಿ ಗಲಾಟೆ ಮಾಡೋ ಸಂದರ್ಭದಲ್ಲಿ ಈ ಫಕೀರಪ್ಪನು ಮತ್ತು ಅವ್ರಿಗೆ ಗಲಾಟೆ ಆಗುತ್ತದೆ. ಕೆಟ್ಟದಾಗಿ ಬೈತಾರೆ ಮತ್ತು ಅದು ಹೊಡೆದಾಟಕ್ಕೆ ಶುರು ಆದಮೇಲೆ ಕೊಡ್ಲಿಯನ್ನು ಹಿಂಭಾಗದಿಂದ ಫಸ್ಟ್ ಹೊಡೀತಾರೆ. ಒಂದು ಕಡೆ ತಪ್ಪಿಸ್ಕೊಂಡು ಹೋಗೋದಕ್ಕೆ ಅವನು ಪ್ರಯತ್ನ ಮಾಡ್ತಾನೆ. ಫಕೀರಪ್ಪ ಬೇರೆ ಕಡೆ ಬಂದಾದ್ಮೇಲೆ ಮತ್ತೆ ಬಂದು ಹೊಡೀತಾರೆ ಮತ್ತು ಕಾಲನ್ನು ತಿರುಗಿಸಿ ಟ್ವಿಸ್ಟ್ ಮಾಡ್ತಾರೆ. ಇಂಜುರೀಸ್ ಎಲ್ಲ ಕೂಡ ಫೋರ್ಸ್, ತುಂಬ ಸ್ಟ್ರಾಂಗ್ ಫೋರ್ಸ್ ಇರುವ ರಿಬ್ಸ್ ಒಡೆದು ಹೋಗುವ ರೀತಿಯಲ್ಲಿ ಒಂದು ಇಂಜುರೀಸ್ ಆಗಿರ್ತದೆ. ಸುಮಾರು ಒಂದು 4-5 ಕಡೆ, ಒಂದು ಕಡೆ ಹೊಡೆದಾದ್ಮೇಲೆ ಇವರು ಬೇರೆ ಕಡೆ ಬರೋದು, ಬೈಯೋದು ಮತ್ತು ಅವರು ಬಂದು ಹೊಡೆಯೋದು, ಇದೇ ರೀತಿಯಲ್ಲಿ ಸುಮಾರು 200 ಮೀಟರ್ ದೂರ ಊಟ ಮಾಡಿ ಕುಡಿದು ಸ್ಥಳದಿಂದ ಒಡೆದು ಒಂದು 200 ಮೀಟರ್ ದೂರ 5 ಕಡೆ ಅವನು ಹೋಗುವಾಗ ಹೊಡೆದಿರ್ತಾರೆ. ಸೊ ಅದನ್ನು ಕಂಡುಹಿಡಿದಿದ್ದೀವಿ. ಅಕ್ಯೂಸ್ಡ್
3 ಜನವನ್ನು ಕೂಡ ಸೆಕ್ಯೂರ್ ಮಾಡಲಾಗಿದೆ. ಈ ಕೇಸಲ್ಲಿ ವಿಚಾರಣೆಯನ್ನು ಕಿತ್ತೂರು ಇನ್ಸ್ಪೆಕ್ಟರ್ ಶಿವಾನಂದ್ ಅವರು ನಡೆಸ್ತಾ ಇದ್ದಾರೆ ಮತ್ತು ಬೈಲೊಂಗಲ್ DSP ಸೂಪರ್ವಿಷನ್ ಅಲ್ಲಿ ಈ ಕೇಸನ್ನು ಕಂಪ್ಲೀಟ್ ಆಗಿ ಪತ್ತೆ ಮಾಡಲಾಯಿತು. ಎಲ್ಲ ಅಕ್ಯೂಸ್ರು ಕೂಡ ಸೆಕ್ಯೂರ್ ಮಾಡಲಾಗಿದೆ. ಸೊ ಇವರು ಬೆಳವಾಡಿ ಪಕ್ಕದಲ್ಲಿ ಬೆಳವಾಡಿ ಗ್ರಾಮದಲ್ಲಿ ಇರ್ತಾರೆ. ಸೊ ಇವರು ಬೆಳವಾಡಿಯಲ್ಲಿ ಒಂದು ಹೋಟೆಲಲ್ಲಿ ಕೂಡ ಕೆಲಸ ಮಾಡ್ಕೊಂಡಿರ್ತಾರೆ. ವಿಕ್ಟಿಮ್ ಫಕೀರಪ್ಪ. ಯಾವುದು 15ನೇ ತಾರೀಕು ಒಂದು 10,000 ಇಸ್ಕೊಂಡು ಒಂದು 3-4 ದಿವಸ ಅಲ್ಲಿ ಜೊತೆಗೆ ಕುರಿ ಕಾಯಿಸ್ತಾ ಇರೋದಾಗಿ ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ಹೆಂಡತಿ ಬಂದು ಬಿಡಿಸ್ಕೊಂಡು ಹೋಗ್ತಾರೆ. ನನ್ನ ಗಂಡನ ಯಾಕೆ ಕುರಿ ಮೇಯಿಸೋದಕ್ಕೆ ಕರೀತಾ ಇದ್ದಾರೆ ಅಂದ್ರೆ ಹೇಳ್ಬಿಟ್ಟು. ಅದಾದ್ಮೇಲೆ ಹೋಟೆಲಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಇವನು ಬೇರೆ ಬೇರೆ ಕೆಲಸ ಫಕೀರಪ್ಪ ಬೇರೆ ಬೇರೆ ಕೆಲಸ ಹೋಗೋದು ಕಂಡು ಬಂದಿರ್ತದೆ. ಸೊ ಹೆಂಡತಿ ಬಂದು ಬಿಡಿಸ್ಕೊಂಡು ಹೋಗಿ ಮತ್ತು ವಾಪಸ್ ಇವನ ಭೇಟಿ ಮಾಡೋ ಸಂದರ್ಭದಲ್ಲಿ ಮತ್ತು ಹಣ ಕೊಡಿ ಅಂದ್ರೆ ಹೇಳ್ಬಿಟ್ಟು ಅದೇ ಸೇಮ್ ಟೀಮ್ ಜೊತೆಗೆ ಹೋಗೋ ಸಂದರ್ಭದಲ್ಲಿ ಇಂಥ ಘಟನೆ ಇಲ್ಲ. ಇದು ಒಂದು 10,000 ಕುರಿ ಕಾಯಿಸೋದಕ್ಕೆ 10,000 ಕೊಟ್ಟಿರ್ತಾರೆ. ಆ 10,000 ವಾಪಸ್ಸು ಕೊಟ್ಟಿಲ್ಲ, ಕುರಿ ಕಾಯೋದಕ್ಕೂ ಬಂದಿಲ್ಲ ಅಂದ್ರೆ ಹೇಳ್ಬಿಟ್ಟು. ಪ್ರಕರಣದ ಬೆನ್ನು ಬಿದ್ದ ಪೊಲೀಸರು ಸತತ ತನಿಖೆ ನಡೆಸಿದ ಪರಿಣಾಮ ಹಾಲಪ್ಪ ಸಹದೇವಪ್ಪ ಜವಳಿ, ಮಂಜುನಾಥ್ ಪುಂಡ್ಲಿಕಪ್ಪ ತಳವಾರ್ ಹಾಗೂ ಅರ್ಜುನ್ ಲಕ್ಕಪ್ಪ ಚನ್ನಪ್ಪಗೋಳ್ ಎಂಬ 3 ಆರೋಪಿಗಳು ಸೇರಿ ಫಕೀರಪ್ಪನನ್ನು ಕೊಲೆ ಮಾಡಿರುವುದು ಬೆಳಕಿಗೆ ಬಂದಿದೆ. ತನಿಖೆಯ ವೇಳೆ ತಿಳಿದು ಬಂದಂತೆ ಮೃತ ಫಕೀರಪ್ಪ ಆರೋಪಿಗಳ ಬಳಿ ಕುರಿ ಕಾಯೋ ಕೆಲಸಕ್ಕೆ ಸೇರಿ 10,000 ರೂಪಾಯಿ ಮುಂಗಡ ಹಣ ಪಡೆದಿದ್ದರು. ಬಳಿಕ ಕೆಲಸ ಬಿಟ್ಟು ಮನೆಗೆ ತೆರಳಿದ್ದರಿಂದ ಆರೋಪಿಗಳು ಮತ್ತು ಮೃತನ ನಡುವೆ ವೈಮನಸ್ಸು ಉಂಟಾಗಿತ್ತು. ಇದೇ ದ್ವೇಷದ ಹಿನ್ನೆಲೆಯಲ್ಲಿ ಕೊಲೆ ನಡೆಸಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಇಂತಹ ಇನ್ನೂ ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಾಯ್ಸ್ ಆಫ್ ರೇಣುಗ್ರಾಮ್ಗೆ.